ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರೋಟರಿ ಉಲ್ಲಾಣ್ನ ಅಧ್ಯಕ್ಷೆ ಮಾಧವಿ ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಬೆಟ್ಟಗೆರೆಯವರ ಸಹಕಾರದಲ್ಲಿ ರೋಟರಿ ಗ್ಲೋಬಲ್ ಗ್ರಾಂಟ್ನ ಅಡಿಯಲ್ಲಿ ಕಾಮಧೇನು ಪ್ರಾಜೆಕ್ಟ್ನಲ್ಲಿ ಮಹಿಳೆಯರಿಗೆ ಉಚಿತ ಹಸುಗಳ ವಿತರಣಾ ಕಾರ್ಯಕ್ರಮವನ್ನು ಮಾಗಡಿ ಪಟ್ಟಣದ ಸೋಮೇಶ್ವರ ದೇವಸ್ಥಾನದ ಬಳಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ರೋಟೇರಿಯನ್ಗಳು ಭಾಗವಹಿಸಿದ್ದರು. ಇಂದಿನ ಹಸು ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಈ ಗ್ಲೋಬಲ್ ಗ್ರ್ಯಾಂಟ್ನ ಮುಖ್ಯಸ್ಥರಾದಂಥ ನಮ್ಮ ಉಳ್ಳಾಲ್ ಕ್ಲಬ್ನ ಶ್ರೀಕಾಂತ್ ಸರ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಉಳ್ಳಾಲ್ ಕ್ಲಬ್ನ ಅಧ್ಯಕ್ಷರಾದಂಥ ಮಾಧವಿ ಮೇಡಮ್ ಅವ್ರನ್ನು ಸ್ವಾಗತ ಮಾಡ್ತಾಯಿದ್ದೀನಿ. ಅದೇ ರೀತಿ ಇಂದಿನ ನಮ್ಮ ಈ ಸಭೆಗೆ ಆಗಮಿಸಿದಂಥ ನಮ್ಮ ಈ ವಿಭಾಗೀಯ ಕಾರ್ಯದರ್ಶಿಯಾದಂತಹ ಪುಟ್ಟಸ್ವಾಮಣ್ಣವ್ರನ್ನು ಸ್ವಾಗತ ಮಾಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ಡಾಕ್ಟರ್ ನಾಗಭೂಷಣ ಸರ್ನು ಸ್ವಾಗತ ಮಾಡ್ತಾಯಿದ್ದೀನಿ. ಆಮೇಲೆ ಈ ಒಂದು ನಮ್ಮ ಗ್ರ್ಯಾಂಟ್ನ ಈ ಒಂದು ಕಾರ್ಯಕ್ರಮದ ಕೋಆರ್ಡಿನೇಟರ್ ಅಂತ ಪ್ರಭಾಕರ್ ಅವರನ್ನು ಸ್ವಾಗತ ಮಾಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ಕೋಪ್ರೆಸಿಡೆಂಟ್ ನಮ್ಮ ಬಿಡದಿ ರಮೇಶ್ ಅವ್ರನ್ನ ಸ್ವಾಗತ ಮಾಡ್ತಾಯಿದ್ದೀನಿ. ಜೊತೆಗೆ ಕೃಷ್ಣಮೂರ್ತಿ ನಮ್ಮ ಹೊಸ ಕ್ಲಬ್ ಇದು ಚಂದ್ರಪ್ಪ ಸರ್ಕಲ್ನ ಹೊಸ ಕ್ಲಬ್ನ ಅಧ್ಯಕ್ಷರಾದಂಥ ನಮ್ಮ ಕೃಷ್ಣಮೂರ್ತಿ ಅವ್ರನ್ನು ಸ್ವಾಗತ ಮಾಡ್ತಾಯಿದ್ದೀನಿ. ಜೊತೆಗೆ ನಮ್ಮ ಬಿಡದಿಯ ಗಿರಿಧರ್ ಅವ್ರನ್ನು ಸ್ವಾಗತ ಮಾಡ್ತೀನಿ. ನಮ್ಮ ಕಾವ್ಯ ಮೇಡಮ್ಮು ಮತ್ತು ಪುಟ್ಟಸ್ವಾಮಣ್ಣವರು ಅವ್ರನ್ನೂ ಸ್ವಾಗತ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ನಮ್ಮ ಕುಮಾರ್ ಅವರು ನಮ್ಮ ರೋಟರಿ ಸೊಸೈಟಿಯ ಡೈರೆಕ್ಟರ್ ಕುಮಾರ್ ಅವ್ರನ್ನು ಸ್ವಾಗತ ಮಾಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ಮಾಗಡಿ ಕ್ಲಬ್ನ ಎಲ್ಲ ಸದಸ್ಯರು ಹಾಗೂ ನಮ್ಮ ಕಾರ್ಯದರ್ಶಿ ವಿನೋದ್ ಅವ್ರನ್ನು ಹಾಗೂ ನಮ್ಮ ಡೈರೆಕ್ಟರ್ಗಳು ಹಾಗೂ ನಮ್ಮ ಎಲ್ಲ ಸದಸ್ಯರು ಸ್ವಾಗತ ಮಾಡಿ, ಅದ್ರ ಜೊತೆಗೆ ಈ ಬೆನಿಫಿಷಿಯರಿ ಏನಿದ್ದಾರೆ ನಮ್ಮ ಈ ಒಂದು ಹಸುಗಳ ಒಂದು ಫಲಾನುಭವಿಗಳು ಅವ್ರನ್ನೂ ಸ್ವಾಗತವನ್ನು ಕೋರಿ ಇಂದಿನ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾಯಿದ್ದೀವಿ. ಹಿರಿಯ ವೈದ್ಯರು ಆಯಿತಾ, ಇವರೇ ಬಂದು ನಮ್ಮ ಇವತ್ತು ಇಲ್ಲಿ ಸಂತೆಯಲ್ಲಿ ಈ ಹಸುಗಳು ಇನ್ನೊಬ್ಬರು ಜೊತೆಗೆ ಇನ್ನೊಬ್ಬರು ಡಾಕ್ಟ್ರು ಬಂದಿರು ಆರೋಗ್ಯಕರ ಹಸುಗಳ ಇನ್ನೇನು ಕರು ಹಾಕುವಂಥ ಹಸುಗಳನ್ನೇ ನಮಗೆ ಪರ್ಚೇಸ್ ಮಾಡಿಕೊಟ್ಟಿದ್ದಾರೆ. ಆ ಹಸುನೇ ಅವ್ರ ಮುಖಾಂತರನೇ ತಂದಿರೋದು. ಈ ಹಸು ಸಾಕಾಣಿಕೆ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆ, ಪೂರ್ತಿ ಜಾಸ್ತಿ ಹೇಳಲ್ಲ, ಒಂದು ಸಾಮಾನ್ಯ ತಿಳುವಳಿಕೆ ನಿಮ್ಗೆ ಕೊಡ್ತಾರೆ. ಅದನ್ನು ಗಮನವಿಟ್ಟು ನೀವು ಕೇಳಿ ಆಯಿತಾ. ಎಲ್ರಿಗೂ ನಮಸ್ಕಾರ. ಎಲ್ಲ ದೇವರು ಒಳ್ಳೇದು ಮಾಡಲಿ. ಒಳ್ಳೆ ದೇವಸ್ಥಾನದ ಆವರಣದಲ್ಲಿಯೇ ನಿಮಗೆ ಈ ಗೋಮಾತೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಅದಕ್ಕಿಂತ ಒಳ್ಳೇದು ಇನ್ನೇನು ಬೇಕಲ್ವಾ? ಮುಖ್ಯವಾಗಿರ್ತಕ್ಕಂಥದ್ದು ನೀವು ಮನೆಗೆ ಹೋದ್ಮೇಲೆ ಪಕ್ಕ ಅನುಸರಿಸಲೇಬೇಕು ಅವನ್ನ. ಅಂಥ ಒಂದು ಸೂತ್ರಗಳನ್ನ ನಾನು ಹೇಳ್ಕೊಡ್ತೀನಿ. ಆ ಸೂತ್ರಗಳನ್ನ ನೀವು ಪ್ರತಿದಿನ ಪಾಲನೆ ಮಾಡಬೇಕು. ಈಗ ನಾವೀಗ ಕೊಡಿಸ್ತಾ ಇರ್ತಕ್ಕಂಥ ಎಲ್ಲ 9 ಹಸುಗಳು ಸಹಿತ ಜರ್ಸಿ ತಳಿ ಹಸು. ಈ ಬಣ್ಣ ಇರುತ್ತಲ್ಲ, ಚಿನ್ನದ ಬಣ್ಣ ಇದೆಲ್ಲ ನೋಡಿ, ಕಂದು ಬಣ್ಣ ಅಂತೀವಿ, ಚಿನ್ನದ ಬಣ್ಣ ಇರತಕ್ಕಂಥವು ಎಲ್ಲವೂ ಸಹಿತ ಜರ್ಸಿ ತಳಿ ಹಸುಗಳು. ಇನ್ನೊಂದು ನೀವು ನೋಡೋದು ಕಪ್ಪು ಮತ್ತು ಬಿಳುಪು, ಅದು HF. ಇನ್ನು ನಮ್ಮ ದೇಶೀಯ ತಳಿ ಹಳ್ಳಿಕಾರು. ಸೊ ಈಗೇನು ನಿಮಗೆ ಕೊಡಿಸಿದ್ದೀವಿ, ಈ 9 ಹಸುಗಳು ಸಹಿತ ಎಲ್ಲವೂ ಸಹಿತ ಗರ್ಭ ಇದ್ದಾವೆ, ಎಲ್ಲವೂ ಸಹಿತ ಪ್ರೆಗ್ನೆಂಟ್ ಆಗಿದ್ದಾವೆ. ಒಂದು 15 ದಿನ ಇಲ್ಲ ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳಲ್ಲಿ ಕರು ಹಾಕ್ತವೆ ಅಂತ ನಾವಲ್ಲಿ ಎಲ್ಲ ಚೆಕ್ ಮಾಡಿ ತಂದಿದ್ದೀವಿ. ನೋಡಿ, ನಿಮ್ಮ ಕಣ್ಣೆದ್ರಿಗೆ ಈಗ ಒಂದು ಕರು ಹಾಕೇ ಬಿಡ್ತೀವಿ ಅಲ್ವಾ? ಸೊ ಆ ರೀತಿ ಸಂಪೂರ್ಣ ಗರ್ಭ ಇರತಕ್ಕಂಥ ಹಸುಗಳನ್ನೇ ನಾವು ತರೋದು. ನೀವು ಮನೆಗೆ ತೆಗೆದುಕೊಂಡು ಹೋದ್ಮೇಲೆ ಇವತ್ತು ಚೆನ್ನಾಗಿ ಮೈ ತೊಳಿರಿ. ಫಸ್ಟ್ ಮೈ ತೊಳೆದು ಗೋಣಿ ಚೀಲಗಳು ಒಂದು 4 ಗೋಣಿ ಚೀಲ ನೆನಾಕ್ಬಿಟ್ಟು ಮೈ ಮೇಲೆ ಹಾಕಿ ಪೂಜೆ ಗೀಜೆ ನೀವು ಮಾಡ್ಕೊಳ್ಳಿ. ಇನ್ನು ಒಂದು 10 ದಿವಸ ಪ್ರತಿ ದಿವಸ ಬೆಲ್ಲ ತಿನ್ನಿಸಿ, ಬೆಲ್ಲ ಅಥವಾ ಬೆಲ್ಲದ ಪಾನಕ ಕೊಡಿ. ಹಸಿರು ಮೇವು ಸಿಗ್ತದೆ, ನೀವೆಲ್ಲ ಹಸಿರು ಮೇವು ಸಿಗ್ತದೆ. ನೀವು ಬೆಳ್ಕೊಂಡಿಲ್ಲ ಅಂದ್ರೂ ಕೊಂಡ್ಕೊಂಡಾದರೂ ಬನ್ನಿ. ಒಂದು 15ರಿಂದ 20 kg ಹಸಿರು ಮೇವು ಹಾಕಬೇಕು. ಯಾಕೆಂದರೆ ಇಲ್ಲಿ 2 ಜೀವ ಇರ್ತದೆ, ಒಂದು ಹಸು ತಾಯಿ, ಇನ್ನೊಂದು ಒಳಗಡೆ ಕರು. ಸೊ 2 ಬೆಳವಣಿಗೆ ಆಗಬೇಕು. ಮತ್ತು ಮುಂದೆ ಕರು ಹಾಕಿದ ಮೇಲೆ ಹಾಲು ಕೊಡೋದಕ್ಕೆ ಈಗಿನಿಂದಲೇ ಅದು ಹಾಲು ಕೊಡ್ತಕ್ಕಂಥ ಶಕ್ತಿನ ಸಂಪಾದನೆ ಮಾಡ್ಕೋಬೇಕು. ಈಗ ನಾನು ದುಡಿತಾ ಇದ್ದೀನಿ, ನಾನು ರಿಟೈರ್ ಆದಮೇಲೆ ವಯಸ್ಸಾದಮೇಲೆ ನಾನು ದುಡಿಯೋಕ್ಕಾಗಲ್ಲ. ಅವ ಬ್ಯಾಂಕಲ್ಲಿ ದುಡ್ಡಿದ್ರೆ ನನ್ನನ್ನು ಯಾರಾದರೂ ಸಾಕ್ತಾರೆ, ಇಲ್ಲ ನಾನೇ ಸಾಕೋಬಹುದು ಅಲ್ವಾ? ಹಂಗೆ ಇದ್ರ ಶರೀರ ಅಂತಕ್ಕಂಥದ್ದು ಒಂದು ಬ್ಯಾಂಕು. ಇದು ಯಾವುದೇ ಕಾರಣಕ್ಕೂ ವೀಕ್ ಆಗಬಾರ್ದು. ಒಂದು ಸಲ ನೀವು ವೀಕ್ ಆಯಿತು ಅಂತಂದರೆ ಕೆಲವು ಹಸುಗಳು ನೆಲಕ್ಕೆ ಬೀಳ್ತವೆ. ಅದನ್ನು ನಮ್ಮ ಜನ ಏನೇನೋ ಹೇಳ್ತಾರೆ, ಅದು ಯಾವುದೋ ಬಂದು ಹಕ್ಕಿ ಕುತ್ಕೊಳ್ತು, ದೇವ್ರು ಕಣ್ಣು ಬಿಡಲಿಲ್ಲ, ಇನ್ನು ಏನೇನೋ ಹೇಳ್ಬಿಡ್ತಾರೆ. ಅಲ್ಲ, ನೀವು ಸರಿಯಾಗಿ ನೋಡ್ಕೊಂಡಿರಲ್ಲ. ನೋಡಿ ಇವತ್ತು ಹೇಗಿದೆ ಈ ಮೈ ಬಣ್ಣ, ಈ ಒಂದು ಹೊಳಪು ಹಿಂಗೆ ಉಳಿಸ್ಕೋಬೇಕು. ನೀವು ಇನ್ನೂ ಚೆನ್ನಾಗಿ ಉಳಿಸ್ಕೋಬೇಕು. ಸ್ನಾನ ಮಾಡಿಸಿ ಪ್ರತಿದಿನ 15ರಿಂದ 20 kg ಹಸಿರು ಮೇವು ಕೊಡಿ.
3 kg ಅಥವಾ 4 kg ಒಣಮೇವು ಕೊಡಬೇಕು. ಒಣಮೇವಿನಲ್ಲಿ ಬಂಗಾರ ಇರ್ತದೆ, ಅಂದರೆ ಅದರಲ್ಲಿ ನಾರಿನಂಶ ಇರ್ತದೆ, ಹಾಲು ಉತ್ಪಾದನೆ ಚೆನ್ನಾಗಾಗುತ್ತೆ, ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಜೀವಸತ್ವಗಳು ಸಿಗ್ತವೆ. ಆಮೇಲೆ ಈಗ ಪ್ರೆಗ್ನೆಂಟ್ ಇರೋದ್ರಿಂದ ಬೆಳಿಗ್ಗೆ 1-2 kg, ಸಾಯಂಕಾಲ 1-2 kg ಬೂಸ ಕೊಡಿ. ನೀವು ನಂದಿನಿ ಫೀಡ್ಸ್ ಆದರೂ ಕೊಡ್ಬೋದು, ಇಲ್ಲ ಅಂಗಡಿನಲ್ಲಿ ಬೇರೆ ಬೇರೆ ಕಂಪ್ನಿಗಳದ್ದು ಸಿಗುತ್ತೆ. ನೀವು ಡೈರಿಗೆ ಹಾಲು ಹಾಕ್ತಾ ಇದ್ದರೆ ಅವರೇ ಕೊಡ್ತಾರೆ ನಂದಿನಿ ಫೀಡ್ಸ್. ಒಂದು ಕಡ್ಡಿ ಫೀಡ್ಸ್ ಅಂತ ಬರುತ್ತೆ, ಇನ್ನೊಂದು ಬೂಸ ಟೈಪ್ ಬರುತ್ತೆ. ಬೆಳಿಗ್ಗೆ 2 kg, ಸಾಯಂಕಾಲ 2 kg. ನೀವು ಅಂದ್ಕೊಳ್ತೀರಾ ಏನು ಸರ್ ಹಾಲು ಕೊಡ್ತಾ ಇತ್ತಾ, ಈಗ ಹಾಲು ಕೊಡ್ತಾ ಇಲ್ವಲ್ಲ ಅಂತ. ಹಾಲು ಮುಂದಕ್ಕೆ ಕೊಡುತ್ತೆ, ಈಗಿನಿಂದ ತಯಾರಿ ಮಾಡಬೇಕು. ನೀವು ಕೊಟ್ಟಿದ್ದ ಆಹಾರ ಎಲ್ಲೂ ಹೋಗಲ್ಲ, ಅದು ಸ್ಟಾಕ್ ಮಾಡ್ಕೊಂಡಿರುತ್ತೆ. ನಂತರ ದಿನಗಳಲ್ಲಿ ನೀವು ಹಾಲು ಕರೆದಂಗೆ ಆ ಸ್ಟಾಕ್ ಇರುತ್ತಲ್ಲ, ಅದು ನಿಧಾನವಾಗಿ ಬಿಡುಗಡೆ ಆಗುತ್ತೆ. ಅಣೆಕಟ್ಟು ಕಟ್ತಾರೆ ಇಂಜಿನಿಯರ್ಗಳು, ನೀರು ಹೆಂಗೆ ಬಿಡುಗಡೆ ಮಾಡ್ತಾರೆ ನೋಡಿ ಎಲ್ಲ ಹೊಲಗಳಿಗೂ ಅಲ್ವಾ, ಆ ಥರ ಅಣೆಕಟ್ಟನ್ನು ಕಟ್ಕೋಬೇಕು ನೀವು. ಆ ನಂತರ 300 ದಿವಸ ಹಾಲು ಕರ್ಕೋಬಹುದು. ನೆಕ್ಸ್ಟ್, ಈಗ ನಮ್ಮ ರೋಟ್ರಿಯವರು ನಿಮ್ಗೆ ಕೊಟ್ಟಿದ್ದಾರೆ, ಒಂದು ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ. ಏನು, ಮುಂದೆ ಹುಟ್ಟತಕ್ಕಂಥ ಹೆಣ್ಕರುನ ನಮ್ಗೆ ವಾಪಸ್ ಕೊಡಬೇಕು. ನಾವು ದಾನ ಮಾಡಿದ್ದೇವೆ, ನೀವು ದಾನ ಮಾಡುವಂತಹ ಒಂದು ಪುಣ್ಯ ಕಟ್ಕೋಬೇಕು ಅಂದರೆ ನೀವು ವಾಪಸ್ ನಮಗೆ ಹೆಣ್ಕರ ಕೊಡಬೇಕು. ಒಂದು ಕರ ಹೆಣ್ಕರುನ ಒಂದು ಕರು ಮಾತ್ರ. ನಂತರ ಹುಟ್ಟತಕ್ಕಂಥವು ಅವೆಲ್ಲ ನಿಮ್ಮವೇನೆ. ಕರುನ ಹೆಂಗೆ ಸಾಕಬೇಕು, ಇದೇ ರೀತಿ ಹಸು ಆಗಬೇಕು, ಇಲ್ಲ ಇದಕ್ಕಿನ್ನಲೂ ಚೆನ್ನಾಗಿ ಆಗಬೇಕು ಅಂದರೆ ಒಂದು ಸೂತ್ರ ಮರಿಬಾರ್ದು. ಇದನ್ನು ಹೊಟ್ಟೆ ತುಂಬ ಹಾಲು ಕೊಡಿ. ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕೊಂಡು ಬಾರೆ ದುಡ್ಡು ಬರ್ತೈತೆ ಅಲ್ಲ, ಅದನ್ನು ಬಿಟ್ಬಿಡಿ. ಕರುಗೆ ಮಾತ್ರ ಸೂತ್ರ ಹೆಂಗಿರುತ್ತೆ ಅಂದರೆ 10 kg ತೂಕ ಇದ್ದರೆ ಕರು 1 kg ಹಾಲು ಕೊಡಬೇಕು. 20 kg ತೂಕ ಇದ್ದರೆ ಕರು 2 kg ಹಾಲು ಕೊಡಬೇಕು. 30 kg ತೂಕ ಇದ್ದರೆ 3 kg, 40 kg ಇದ್ದರೆ 4 kg, 50 kg ಇದ್ದರೆ 5 kg. 3 ತಿಂಗಳು ತನಕ ಫುಲ್ ಹಾಲು ಕೊಡಿ. ಈ ಹಾಲಿನಲ್ಲಿ ಅಮೃತ ಇರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗ್ತವೆ. ಯಾವಾಗ ನೀವು ಜಂತುನಾಶಕ ಔಷಧಿನ ಚೆನ್ನಾಗಿ ಹಾಕ್ತೀರಾ, ಹೊಟ್ಟೆನಲ್ಲಿ ಕರಳಲ್ಲಿ ಇರ್ತಕ್ಕಂಥ ಎಲ್ಲ ಹುಳುಗಳು ಸಾಯ್ತವೆ. ಅವಾಗೇನಾಗುತ್ತೆ, ಇದು ತಿನ್ನುತ್ತಲ್ಲ ಆಹಾರ, ಅದೆಲ್ಲವೂ ಜೀರ್ಣ ಆಗ್ತದೆ. ಜೀರ್ಣ ಆಗಿದ್ದು ರಕ್ತಗತ ಆಗುತ್ತೆ. ಸೊ 100ಕ್ಕೆ 100% ಆಹಾರ ರಕ್ತಗತ ಆಗಿ 100ಕ್ಕೆ 100% ರಕ್ತ ಅದಕ್ಕೆ ಸಿಗುತ್ತೆ. ನೀವು ಜಂತುನಾಶಕ ಹಾಕಲಿಲ್ಲ ಅಂತಂದರೆ ಜಂತುಳುಗಳೆಲ್ಲ ಆಹಾರ ತಿನ್ನೋದಕ್ಕೆ ಶುರು ಮಾಡ್ತವೆ. ಅವು ಆಹಾರ ತಿಂತಾ ಇದ್ದರೆ ಇದು ವೀಕ್ ಆಗ್ತಾವೆ. ಸೊ ಇದು ಹಾಲಿನ ಇಳುವರಿ ಕಮ್ಮಿ ಆಗುತ್ತೆ. ಎಷ್ಟೋ ಜನ ನನ್ನನ್ನು ಕೇಳ್ತಾರೆ, ಸರ್ ಹಾಲಿನಲ್ಲಿ ಫ್ಯಾಟ್ % ಬರ್ತಾ ಇಲ್ಲ, ಹಾಲಿನಲ್ಲಿ ಇಳುವರಿ ಕಮ್ಮಿ ಆಗಿದೆ ಅಂತ. ಯಾರ್ಯಾರೋ ಏನೇನೋ ಹೇಳಿದ್ರೆ ಎಲ್ಲ ಹಾಕ್ದೆ ಅಂತಾರೆ. ಕಡೆಗೆ ನಾನು ಹಸು ನೋಡಿ ಒಂದೇ ಒಂದು ಜಂತು ಮಾತ್ರೆ ಬರ್ಕೊಟ್ಟೆ ಕೆಲವ್ರಿಗೆ. ಒಳ್ಳೆ ಮಾತ್ರೆ ಸಿಗುತ್ತೆ ನಿಮ್ಗೆ ಅಂಗಡಿನಲ್ಲಿ, ಹಾಕ್ಬಿಡಿ. ನೆಕ್ಸ್ಟ್ 15 ದಿನ ಆಗ್ತಿದ್ದಂಗೆ ಶುರು, ಸರ್ ಫ್ಯಾಟ್ % ಚೆನ್ನಾಗಿ ಬರ್ತಾ ಇದೆ, ಹಾಲಿನ ಇಳುವರಿ ಚೆನ್ನಾಗಿ ಬರ್ತಾ ಇದೆ, ಮೇವು ತಗೊಳ್ಳೋದು ಚೆನ್ನಾಗಿ ಮೇವು ತಗೊಳ್ತಾರೆ. ಸೊ ಜಂತುನಾಶಕ ಔಷಧಿನ 6 ತಿಂಗಳಿಗೆ ಹಸುಗಳಿಗೂ ಸಹಿತ ಹಾಕ್ತೀವಿ. ಡಾಕ್ಟ್ರ್ ಹೇಳ್ದಂಗೆ ನಿಮ್ಮ ಮನೆಯಲ್ಲಿ ಬಾಣಂತಿಯರನ್ನ ಬಸ್ ಹೇಗೆ ನೋಡ್ಕೊಳ್ತೀರಲ್ಲ ಅದೇ ಥರ ನೋಡ್ಕೊಳ್ಬೇಕು. ಇದು 10ರಿಂದ 15 ವರ್ಷ ನಿಮ್ಮನ್ನು ಸಾಕುತ್ತೆ. ಡಾಕ್ಟ್ರ್ ಹೇಳಿದ್ರಲ್ಲ 10-15 ಒಂದಿನ ದಿನಕ್ಕೆ 10ರಿಂದ 12 ಲೀಟ್ರ್ ಹಾಲು ಕೊಡುತ್ತೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಚೆನ್ನಾಗಿ ನೋಡಿಕೊಂಡ್ರೆ ಆಯಿತಾ. ಕಡಿಮೆಗೆ ಬಂತು ಅಂದರೆ ನೀವು ಸರಿಯಾಗಿ ಮೇವು ಹಾಕಿಲ್ಲ ಅಂತ ಅರ್ಥ. ಒಂದು ದಿನಕ್ಕೆ 10 ಲೀಟ್ರ್ ಅಂದ್ಕೊಳ್ಳಿ, 40 ರೂಪಾಯಿ 1 ಲೀಟ್ರಿಗೆ. 400 ರೂಪಾಯಿ ಆಯಿತಾ, 400 ರೂಪಾಯಿ. ನಿಮ್ಮ ಖರ್ಚು ಒಂದು 200 ರೂಪಾಯಿ ಅಂತ ಇಟ್ಕೊಳ್ಳಿ, 200 ರೂಪಾಯಿ ಉಳಿಯುತ್ತೆ ದಿನಕ್ಕೆ. ಖರ್ಚು ಮಾಡಿಬಿಡಿ. ಅವ್ನಿಗೆ ಕುಡಿಯೋಕ್ಕೆ ಕೊಡೋದು, ಕಡ್ಡಿ ಪುಡಿ ತಿನ್ನೋದು, ಹೊಗೆ ಸೊಪ್ಪು ತಿನ್ನೋದು, ಅವೆಲ್ಲ ಮಾಡಬೇಡಿ. ದುಡ್ಡು ಉಳಿಸಿ. ದಿನ ಬ್ಯಾಂಕಲ್ಲಿ ಪಿಗ್ಮಿ ಕಟ್ಟಿ ತಿಂಗಳಿಗೆ ಎಷ್ಟಾಗುತ್ತೆ? 6,000 ರೂಪಾಯಿ. 6,000 ರೂಪಾಯಿ ರಿಕರಿಂಗ್ ಡೆಪಾಸಿಟ್ RD ಅಂತ ಬರುತ್ತೆ. 10 ತಿಂಗಳು ಹಾಲು ಕೊಡುತ್ತೆ. 10 ತಿಂಗಳಿಗೆ ಎಷ್ಟಾಯಿತು? 60,000 ಆಯಿತು. ಅಷ್ಟೊತ್ತಿಗೆ ಹಾಲು ನೀನು ಕರು ಕೂಡ ಇದಾಗಿ ಬಂದಿರುತ್ತೆ, ಇದು ಕೂಡ ಬೆದೆಗೆ ಬಂದಿರುತ್ತೆ. ಬಹುಶಃ 1 ಅಥವಾ 2 ಕರು ನೀವು ಸಿಗೋ ಚಾನ್ಸಸ್ ಇದೆ. 2 ವರ್ಷಕ್ಕೆ 1,20,000 ರೂಪಾಯಿ ಆಗುತ್ತೆ. ನೀವೇ ನನಗೆ ಇನ್ನೊಂದು ಹಸು ಕೊಡುವಷ್ಟು ನೀವು ಶಕ್ತಿವಂತರಾಗ್ತೀರ, ಗೊತ್ತಾಯ್ತಾ? ನೀವು ಹಸುನ ಎಷ್ಟು ಜನ ನೋಡ್ಕೊಳ್ತೀರೋ ಅಷ್ಟೇ ಚೆನ್ನಾಗಿ ಹಸು ನಿಮ್ಮನ್ನು ನೋಡ್ಕೊಳ್ತೀವಿ. ಆಮೇಲೆ ಯಾವುದೇ ಕಾರಣಕ್ಕೂ ಯಾರಿಗೂ ದುಡ್ಡು ಕೊಡಬೇಡಿ. ಹಸುನ ನಾವು ರೋಟ್ರಿಯಿಂದ ಉಚಿತವಾಗಿ ಕೊಡ್ತಾ ಇರೋದು. ಏನೇ ಸಮಸ್ಯೆ ಬಂದರೂ ಡಾಕ್ಟ್ರಿಗೆ ಕಾಲ್ ಮಾಡಿ, ನಿಮ್ಮ ಸುತ್ತಮುತ್ತ ವೆಟರ್ನರಿ ಡಾಕ್ಟರ್ ಇರ್ತಾರಲ್ಲ ಅವ್ರಿಗೆ ತೋರಿಸಿ. ಅದರ ಆರೋಗ್ಯ ನೋಡ್ಕೊಳ್ಳೋದು ಅದು ಚೆನ್ನಾಗಿರೋದು ನಿಮ್ಮ ಜವಾಬ್ದಾರಿ. ನಾಳೆ ಫೋನ್ ಮಾಡಿಬಿಟ್ಟು 5 ಲೀಟ್ರ್ ಅಷ್ಟೇ ಕೊಡ್ತಾರೆ, ನೀವು ಒಳ್ಳೆ ಆಗ್ತಾಯಿದ್ರೆ 5 ಹಸು ಹಾಲಲ್ಲಿ ಕೊಡುತ್ತೆ. ಅಲ್ಲೇನಮ್ಮ, ಚೆನ್ನಾಗಿ ನೋಡ್ಕೋಬೇಕು. ಬರ್ತಿರ್ತೀವಿ, ತಿಂಗಳಿಗೊಂದ್ಸರಿ ಬರ್ತೀವಿ ಆಯಿತಾ, 1 ತಿಂಗಳಿಗೊಂದ್ಸರಿ ಬರ್ತೀವಿ. ನಾನು ಬರ್ತೀನಿ, ಇವ್ರು ಬರ್ತಾರೆ, ಡಾಕ್ಟ್ರು ಬರ್ತಾರೆ, ನಿಮ್ಗೆ ಯಾರು ತೋರಿಸ್ತಾರೆ ಅವರು ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ.
ಹಸುನ ಅಥವಾ ಕರುನ ಯಾವುದೇ ಕಾರಣಕ್ಕೂ ಮಾರಬೇಡಿ, ಯಾವುದೇ ಕಾರಣಕ್ಕೂ ಮಾರಬೇಡಿ. ಈ ಹಸುನ ಮಾರಿದವ್ರು ಕೂಡ ನಿಮ್ಮ ಥರ ಒಬ್ಬರು ರೈತರು, ಅವ್ರು ಯಾವುದೋ ಕಷ್ಟ ಕಾರ್ಪಣ್ಯಕ್ಕೋಸ್ಕರ ಹಸು ಮಾರ್ಕೊಂಡಿರ್ತಾರೆ. ಇಲ್ಲಾಂದರೆ ಇಷ್ಟು ಬಂಗಾರದಂಥ ಹಸುನ ಯಾರು ಮಾರಕ್ಕೆ ಇಷ್ಟಪಡ್ತಾರೆ ಸರ್ ಅಲ್ವಾ? ಒಂದು ಹಸು ನಿಮಗೆ 1,20,000 ದುಡ್ಡು ಕೊಡುತ್ತೆ ಅಂದರೆ ಅದನ್ನ ಅವನೇ ಇಟ್ಕೊಳ್ತಾನಲ್ವಾ? ಯಾಕೆ ಇಟ್ಕೊಂಡಿಲ್ಲ? ಅವ್ನಿಗೇನೋ ಕಷ್ಟ ಇದೆ, ಅದಕ್ಕೆ ಹಸುನ ಮಾರ್ತಾ ಇದ್ದಾನೆ ಅವನು. ನೀವು ಅದನ್ನು ಚೆನ್ನಾಗಿ ಸಾಕ್ಬೇಕು.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.